ಬೀದರ್ಗೆ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಬಹಳಷ್ಟು ಜನ ಇಲ್ಲಿ ಬಂದು ಸ್ವಾಗತ ಮಾಡಿದ್ದಾರೆ. ಮತ್ತೆ ಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿ ಬಹಳಷ್ಟು ಜನ ಸ್ವಯಂ ಪ್ರೇರಣೆಯಿಂದ ಆರೈಕೆ ಮಾಡಿದ್ದಾರೆ, ಒಲವು ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ಎಲ್ಲರಿಗೆ ನಾನು ನನ್ನ ಪರವಾಗಿ ಆಭಾರಿಯಾಗಿದ್ದೇನೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರ ಜೊತೆಯಲ್ಲಿ ಮಾಧ್ಯಮದವರಿಗೂ ಕೃತಜ್ಞತೆ. ನೀವು ಸಹಿತ ಬೀದರ್ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಲೇಬೇಕು ಅಂತ ಹೇಳಿ ಬಹಳ ಉತ್ತಮವಾಗಿ ಇವತ್ತು ರಾಜ್ಯದಾದ್ಯಂತ ನಮ್ಮ ವರಿಷ್ಠರಿಗೆಲ್ಲ ಮನವರಿಕೆ ಮಾಡಿಕೊಡುವಂತಹ ರೀತಿಯಲ್ಲಿ ಇದಕ್ಕೆ ಪ್ರಚಾರವನ್ನು ಕೊಟ್ಟಿದ್ದೀರಿ. ಇವತ್ತು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಮಳೆ ಎಷ್ಟು ಬರಬೇಕಾಗಿತ್ತು ಬಂದಿಲ್ಲ, ಮಳೆ ಕೊರತೆ ಇದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿದೆ. ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇವತ್ತು ಬಹಳಷ್ಟು ವಿಷಯಗಳು ಚರ್ಚೆ ಮಾಡಿದ್ದಾರೆ. ಮತ್ತೆ ಈ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಈಗ 5% ಮಾತ್ರ ಬಿತ್ತಣಿಕೆ ಆಗಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಒಂದು ವಾರದ ಒಳಗಾಗಿ ಮಳೆ ಬರಬೇಕು ಅಂತ ಹೇಳಿ. ಮಳೆ ಬಂದರೆ ಮಾತ್ರ ನಮ್ಮ ರೈತರು ಖುಷಿಯಾಗಿರ್ತಾರೆ. ಹೋದ ಸಲ ಪ್ರವಾಹ ಬಂದು ಬೆಳೆ ಹಾನಿ ಆಗಿದ್ದಂತಹ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಸುಮಾರು 360 ಕೋಟಿ 50 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಇಡೀ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು 240 ಕೋಟಿ ಬೆಳೆ ವಿಮೆ ಇವತ್ತು ಈಗಾಗಲೇ ನಾವು ಪರಿಹಾರದಲ್ಲಿ ಸುಮಾರು 150 ಕೋಟಿ ಬಿಡುಗಡೆ ಆಗಿದೆ. ಇನ್ನೂ ಒಂದು 80-90 ಕೋಟಿ ಬಿಡುಗಡೆ ಆಗಬೇಕಾಗಿದೆ. ಅಂದರೆ ಬಹಳ ಶ್ರಮಪಟ್ಟು 240 ಕೋಟಿ ಬೆಳೆ ವಿಮೆ ನಾನು ಬಿಡುಗಡೆ ಮಾಡಿಸಿದ್ದೇನೆ. ಸಂಸದರಾದ ಸಾಗರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಬಹಳಷ್ಟು ಶ್ರಮ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಈ ಸಲ ಏನು ಗೊಬ್ಬರದ ಕೆಲವೊಂದು ಕೊರತೆ ಇದೆ. ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ದೇನೆ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಬೇರೆ ಬೇರೆ ಗೊಬ್ಬರ ಇದ್ರೂ ಕಾಂಪ್ಲೆಕ್ಸ್ ಇದೆ, ಆದರೆ ಡಿಎಪಿ ಮಾತ್ರ ಕೊರತೆ ಇದೆ. ಡಿಎಪಿ ಮತ್ತೆ ಗೊಬ್ಬರ ಏನಿದೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ಅವ್ರದ್ದು ರಾಜ್ಯಗಳಿಗೆ ವಿತರಣೆ ಮಾಡಬೇಕು. ಈ ಸಲ ಬರೀ 30% ಮಾತ್ರ ವಿತರಣೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಕೇಂದ್ರದವರು ಯುದ್ಧ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ. ಇವತ್ತು ಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ರಾ ಮಟೀರಿಯಲ್ ಬೇಕು, ಕಚ್ಚಾ ವಸ್ತು, ಅದು ಬಹಳಷ್ಟು ಆಮದು ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ವಿಚಾರವನ್ನು ಇವತ್ತು ಅವರು ಹೇಳ್ತಾ ಇದ್ದಾರೆ. ಆದರೂ ರಾಜ್ಯ ಸರ್ಕಾರದ ವತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಚ್ಚುವರಿ ಗೊಬ್ಬರ ತರಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಎಲ್ಲಾದರೂ ಬಫರ್ ಸ್ಟಾಕ್ ಇದ್ರೆ ಅದನ್ನು ಬೀದರ್ ಜಿಲ್ಲೆಗೆ ತರಿಸಿ ಗೊಬ್ಬರ ಪೂರೈಕೆ ಮಾಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಇವತ್ತು ಯಾರು ಶಾಪ್ನವರಿದ್ದಾರೆ, ಗೊಬ್ಬರ ಏನಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ, ನೋಡಿ ನಾವು ಈಗಾಗಲೇ ಇವತ್ತು ಪ್ರೈವೇಟ್ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂದ್ರೆ ಎಲ್ಲಿ ಕೈಗಾರಿಕೆಗಳಿದ್ದಾವೆ, ಖಾಸಗಿಯಾಗಿ ಉದ್ಯೋಗ ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಇದೆ, ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಒಂದು ಕೇಂದ್ರ ಮಾಡಿ ಅದರ ಮುಖಾಂತರ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯೋಗ ಕೊಡಿಸಬೇಕು ಅನ್ನುವಂಥದ್ದಕ್ಕೆ ಒಂದು ಯೋಜನೆ ಜಾರಿಗೆ ತರಬೇಕು ಅಂತ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಭಾರತ್ ಜೋಡೋ ಒಂದು ಸಂಘ ಸಂಸ್ಥಾಪನೆ ಮಾಡುವಂಥದ್ದು, ಅದರ ಮುಖಾಂತರ ಏನು ಯುವಕರಿದ್ದಾರೆ 18ರಿಂದ 35 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, ಒಳಗಿನ ಯುವಕರಿಗೆ ಅದರ ಸದಸ್ಯತ್ವ ಕೊಟ್ಟು ಪ್ರತಿಯೊಂದು ಸಂಘಕ್ಕೆ 10 ಲಕ್ಷ, 10,000 ಒಂದು ಸಂಘಗಳನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಮಾನ್ಯ ಮುಖ್ಯಮಂತ್ರಿಯವರಿದೆ. ಹೀಗಾಗಿ ಅವರ ಮುಖಾಂತರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರಿಗೆ ಮುಖ್ಯವಾಹಿನಿಯಲ್ಲಿ ತಂದು ಅವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ಯಾವ ವೃತ್ತಿಯಲ್ಲಿ ಆಸಕ್ತಿ ಇದೆ, ಯಾರು ಇವತ್ತು ಅವರು ನಾಟಕಗಳನ್ನು ಮಾಡಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬಹುದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು. ಹೀಗಾಗಿ ಅಂಥವರಿಗೆ ಒಂದು ಅವಕಾಶ ಕೊಡುವಂಥ ರೀತಿಯಲ್ಲಿ, ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಜಾರಿಗೆ ತರಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಎಲ್ಲ ಪಟ್ಟಣಗಳಿಗೆ ಒಂದು ರಿಂಗ್ ರೋಡ್ ಮಾಡಬೇಕು ಅನ್ನುವಂಥದ್ದು,
ಅದರ ಒಂದು ಪ್ರಸ್ತಾವನೆ ನಾವು ತಯಾರು ಮಾಡ್ತಾ ಇದ್ದೇವೆ. CSR ಫಂಡ್ನಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತೊಂದು ಮಾಡೆಲ್ ಆಗಿ ಒಂದು ಆದರ್ಶ ವಿದ್ಯಾಲಯಗಳು ಒಂದು 10 ರಿಂದ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದೊಂದು ಇವತ್ತು ಪ್ರೈಮರಿಯಿಂದ PU ವರೆಗೆ ಏನು ವಿದ್ಯಾಭ್ಯಾಸ ಕೊಡುವಂಥ ರೀತಿಯಲ್ಲಿ ಇವತ್ತು ಶಾಲಾ ಕಾಲೇಜುಗಳನ್ನು ಆಯ್ಕೆ ಮಾಡಿ ಆ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ಆರೋಗ್ಯದ ಕ್ಷೇತ್ರದಲ್ಲಿ ಶಿಶುಮರಣ ಪ್ರಮಾಣ, ತಾಯಿ ಮರಣ ಪ್ರಮಾಣ ಇವೆಲ್ಲವೂ ಕಡಿಮೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮತ್ತೆ ಸೂಪರ್ ಸ್ಪೆಷಲಿಸ್ಟ್